ಅಂತ ಹೇಳಿದ್ರೆ ಕಳೆದ 2 ದಿನಗಳಿಂದ ಬಂಗಾರಪೇಟೆಯಲ್ಲಿ ಬೀದಿಯಾಗಿರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯಿಂದ ಹಿಡಿದು ಅಕ್ಕಚ್ಚಮ್ಮ ಕಲ್ಯಾಣ ಮಂಟಪದ ಮುಂಭಾಗದ ರಸ್ತೆ ಕುವೆಂಪು ವೃತ್ತದವರೆಗೂ ಆಂಜನೇಯ ಸ್ವಾಮಿ ದೇವಾಲಯದವರೆಗೂ ಬಹಳಷ್ಟು ವಿಶಾಲವಾಗಿರ್ತಕ್ಕಂಥ ರಸ್ತೆಯನ್ನ ಇವತ್ತು ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿಯವರು ಆಗಲೇ ಇಲ್ಲೇ ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಸಹಕಾರವನ್ನು ಕೇಳಿ ಇಲ್ಲಿ ಏನು ಅಂಗಡಿ ಮುಖ್ಯಮಂತ್ರಿಯ ಎಲ್ಲ ಅಂಗಡಿ ಮುಖ್ಯಮಂತ್ರಿಗಳನ್ನು ಮನವೊಲಿಸಿ ಇವತ್ತು ನಾವು ಬಂಗಾರಪೇಟೆಯನ್ನು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಸಹಕಾರವನ್ನು ನೀಡಬೇಕು. ತಮ್ಮ ವ್ಯಾಪಾರಿಗಳಿಗೆ ಒಂದು ಸ್ವಲ್ಪ ಅಡಚಣೆ ಆಗ್ಬೋದು ಅಂತ ಕೇಳಿದಾಗ ಎಲ್ಲ ವ್ಯಾಪಾರಸ್ಥರು ಸಹ ಬಹಳಷ್ಟು ಸಂತೋಷದಿಂದ ಒಪ್ಕೊಂಡು ಇವತ್ತು ಈ ಒಂದು ರಸ್ತೆ ಹಾಕಲಿಕ್ಕೆ ಎಲ್ಲ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೆ ಮೊದಲಿಗೆ ಅವರಿಗೆ ನಮ್ಮ ಶಾಸಕರ ಪರವಾಗಿ ಅಭಿನಂದನೆಗಳನ್ನು ಮತ್ತೆ ಸಲ್ಲಿಸ್ತಾ ಇವತ್ತೇನು ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಬಂಗಾರಪೇಟೆಗೆ ಅಭಿವೃದ್ಧಿಗಾಗಿ ಸುಮಾರು ಸಾವಿರಾರು ಕೋಟಿಗಳಷ್ಟು ಅಭಿವೃದ್ಧಿಯನ್ನು ಈ ಒಂದು ಬಂಗಾರಪೇಟೆ ಕ್ಷೇತ್ರದಲ್ಲಿ ಮಾಡುವ ಮುಖಾಂತರವಾಗಿ ಇವತ್ತು ಬಂಗಾರಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಏನಿವತ್ತು ವಿಶಾಲವಾಗಿರ್ತಕ್ಕಂಥ ರಸ್ತೆಗಳನ್ನು ನಡೀತಾ ಇದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯಿಂದ ಹಿಡಿದು ಅಯ್ಯಪ್ಪ ಸ್ವಾಮಿ ಸರ್ಕಲ್ವರೆಗೂ ಏನು ರಸ್ತೆ ಆಗಿರ್ಬೋದು, ಬಸ್ ಸ್ಟ್ಯಾಂಡಿಂದ ಹಿಡಿದು ಕಾರಣಿ ವೃತ್ತದವರೆಗೂ ಆ ರಸ್ತೆ ಆಗಿರ್ಬೋದು, ನಮ್ಮ ಸಾರ್ವಜನಿಕ ಆಸ್ಪತ್ರೆಯಿಂದ ಹಿಡಿದು ಆಂಜನೇಯ ಸ್ವಾಮಿ ದೇವಾಲಯದವರೆಗಿರ್ತಕ್ಕಂಥ ರಸ್ತೆಗಳು ವಿಶೇಷ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅನುದಾನವನ್ನು ತಂದು ಇವತ್ತು ನಗರವನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಶಾಸಕರು ಒಂದು ಹೆಜ್ಜೆ ಮುಂದಾಗಿದ್ದಾರೆ. ಕಳೆದ 40 ವರ್ಷಗಳಿಂದ ಈ ರಸ್ತೆ ಏನು ಹದಗೆಟ್ಟಿತ್ತು, ಬಹಳಷ್ಟು ಈ ಒಂದು ರಸ್ತೆ ವಿಸ್ತೀರ್ಣವಾಗಿತ್ತು. ಆತ್ಮೀಯ ಎಲ್ಲ ನಮ್ಮ ಸ್ನೇಹಿತರೆ, ಸಾರ್ವಜನಿಕ ಬಂಧುಗಳೇ, ಇವತ್ತು ಬಹಳಷ್ಟು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಕಳೆದ 2 ದಿನಗಳಿಂದ ಬಂಗಾರಪೇಟೆಯಲ್ಲಿ ಬೀದಿಯಾಗಿರ್ತಕ್ಕಂಥ ಸಾರ್ವಜನಿಕ ಆಸ್ಪತ್ರೆಯಿಂದ ಹಿಡಿದು ಅಕ್ಕಚ್ಚಮ್ಮ ಕಲ್ಯಾಣ ಮಂಟಪದ ಮುಂಭಾಗದ ರಸ್ತೆ ಕುವೆಂಪು ವೃತ್ತದವರೆಗೂ ಕುವೆಂಪು ವೃತ್ತದ ಆಂಜನೇಯ ಸ್ವಾಮಿ ದೇವಾಲಯದವರೆಗೂ ಬಹಳಷ್ಟು ವಿಶಾಲವಾಗಿರ್ತಕ್ಕಂಥ ರಸ್ತೆಯನ್ನ ಇವತ್ತು ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿಯವರು ಆಗಲೇ ಇಲ್ಲೇ ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರ ಸಹಕಾರವನ್ನು ಕೇಳಿ ಇಲ್ಲಿ ಏನು ಅಂಗಡಿ ಮುಖ್ಯಮಂತ್ರಿಯ ಎಲ್ಲ ಅಂಗಡಿ ಮುಖ್ಯಮಂತ್ರಿಗಳನ್ನು ಮನವೊಲಿಸಿ ಇವತ್ತು ನಾವು ಬಂಗಾರಪೇಟೆಯನ್ನು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಸಹಕಾರವನ್ನು ನೀಡಬೇಕು. ತಮ್ಮ ವ್ಯಾಪಾರಿಗಳಿಗೆ ಒಂದು ಸ್ವಲ್ಪ ಅಡಚಣೆ ಆಗ್ಬೋದು ಅಂತ ಕೇಳಿದಾಗ ಎಲ್ಲ ವ್ಯಾಪಾರಸ್ಥರು ಸಹ ಬಹಳಷ್ಟು ಸಂತೋಷದಿಂದ ಒಪ್ಕೊಂಡು ಇವತ್ತು ಈ ಒಂದು ರಸ್ತೆ ಹಾಕಲಿಕ್ಕೆ ಎಲ್ಲ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೆ ಮೊದಲಿಗೆ ಅವರಿಗೆ ನಮ್ಮ ಶಾಸಕರ ಪರವಾಗಿ ಅಭಿನಂದನೆಗಳನ್ನು ಮತ್ತೆ ಸಲ್ಲಿಸ್ತಾ ಇವತ್ತೇನು ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಬಂಗಾರಪೇಟೆಗೆ ಅಭಿವೃದ್ಧಿಗಾಗಿ ಸುಮಾರು ಸಾವಿರಾರು ಕೋಟಿಗಳಷ್ಟು ಅಭಿವೃದ್ಧಿಯನ್ನು ಈ ಒಂದು ಬಂಗಾರಪೇಟೆ ಕ್ಷೇತ್ರದಲ್ಲಿ ಮಾಡುವ ಮುಖಾಂತರವಾಗಿ ಇವತ್ತು ಬಂಗಾರಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಏನಿವತ್ತು ವಿಶಾಲವಾಗಿರ್ತಕ್ಕಂಥ ರಸ್ತೆಗಳನ್ನು ನಡೀತಾ ಇದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯಿಂದ ಹಿಡಿದು ಅಯ್ಯಪ್ಪ ಸ್ವಾಮಿ ಸರ್ಕಲ್ವರೆಗೂ ಏನು ರಸ್ತೆ ಆಗಿರ್ಬೋದು, ಬಸ್ ಸ್ಟ್ಯಾಂಡಿಂದ ಹಿಡಿದು ಕಾರಣಿ ವೃತ್ತದವರೆಗೂ ಆ ರಸ್ತೆ ಆಗಿರ್ಬೋದು, ನಮ್ಮ ಸಾರ್ವಜನಿಕ ಆಸ್ಪತ್ರೆಯಿಂದ ಹಿಡಿದು ಆಂಜನೇಯ ಸ್ವಾಮಿ ದೇವಾಲಯದವರೆಗಿರ್ತಕ್ಕಂಥ ರಸ್ತೆಗಳು ವಿಶೇಷ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅನುದಾನವನ್ನು ತಂದು ಇವತ್ತು ನಗರವನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ನಮ್ಮ ಶಾಸಕರು ಒಂದು ಹೆಜ್ಜೆ ಮುಂದಾಗಿದ್ದಾರೆ.